ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 27/11/2025 ಗುರುವಾರದ ಈ ದಿನ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯ. ಅದಾದ ನಂತರ ವೃಶ್ಚಿಕ ರಾಶಿಗೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಏನಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಗುರೂಜಿಗಳು ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ತಿಥಿಯನ್ನ ಗುರೂಜಿಗಳು ತಿಳಿಸ್ತಾರೆ. ಸಪ್ತಮಿ ತಿಥಿ ಶುಕ್ಲ ಪಕ್ಷ 27 ನವೆಂಬರ್ 2025, ಧನಿಷ್ಠ ನಕ್ಷತ್ರ ಇರುವಂಥದ್ದು. ಧ್ರುವ ಯೋಗ, ಗರಜಕರ್ಣ, ಗುರುವಾರ. ಬೆಂಗಳೂರಿನ ಕಾಲಮಾನ 6 ಗಂಟೆ 25 ನಿಮಿಷಕ್ಕೆ ಸೂರ್ಯೋದಯ ಆದರೆ 5 ಗಂಟೆ 49 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ರಾಹುಕಾಲ ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ 1 ಗಂಟೆ 33 ನಿಮಿಷದಿಂದ 2 ಗಂಟೆ 58 ನಿಮಿಷ. ಯಮಗಂಡ ಕಾಲ 6 ಗಂಟೆ 25 ನಿಮಿಷದಿಂದ 7 ಗಂಟೆ 51 ನಿಮಿಷ. ಗುಳಿಕ ಕಾಲ 9 ಗಂಟೆ 16 ನಿಮಿಷದಿಂದ 10 ಗಂಟೆ 42 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ 11 ಗಂಟೆ 44 ನಿಮಿಷದಿಂದ 12 ಗಂಟೆ 30 ನಿಮಿಷವಾಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ವಾರದ ವಿಶೇಷತೆ ಗುರುವಾರ. ಗುರುವಾರ ಅಂದ್ರೆ ಬೃಹಸ್ಪತಿ ಗ್ರಹ ಅಂತ ಹೇಳ್ತೀವಿ. ಬೃಹತ್ ಅಂತಂದ್ರೆ ದೊಡ್ಡದಾಗಿರುವಂತಹ, ಆಕಾರದಲ್ಲಿ ದೊಡ್ಡದಾಗಿರುವಂತ. ಸೊ ಗುರುವಾರ ಯಾವುದೇ ನಿರ್ಧಾರ ಯಾವುದನ್ನೇ ಮಾಡಿದ್ರು ಕೂಡ ಇವತ್ತು ಒಂದು ಹಿಗ್ಗುವಿಕೆ ಆಗುವಂಥದ್ದು. ಆ ನಿರ್ಧಾರದಲ್ಲಿ ಮಾಡುವಂತ ನಿರ್ಧಾರ ಸರಿಯಾಗಿ ಆಗುವಂತ ಕೆಲಸ ಕಾರ್ಯಗಳಲ್ಲಿ ಬಹಳ ಬೇಗ ಮುಗಿಯುವಂಥದ್ದು. ಅವರವರ ಜಾತಕದಲ್ಲಿ ಗುರು ಭಗವಾನರ ಒಂದು ಪರಿಸ್ಥಿತಿಯನ್ನು ನೋಡ್ಕೋಬೇಕು. ರಾಶಿಯಿಂದ ಗುರು ಹೇಗಿದ್ದಾರೆ, ಒಂದು ಲಗ್ನ ಭಾವದಿಂದ ಗುರು ಹೇಗಿದ್ದಾರೆ ಅಂತ ನೋಡಿಕೊಂಡು ಗುರುವಾರದೊತ್ತು ಒಳ್ಳೆಯ ಕೆಲಸಗಳನ್ನ ಮಾಡ್ಬೋದು. ಉದಾಹರಣೆಗೆ ಸಾಮಾನ್ಯವಾಗಿ ಯಾರು ಮಂಗಳವಾರ ಹುಟ್ಟಿರ್ತಾರೋ ಅಥವಾ ಯಾರು ಭಾನುವಾರ ಹುಟ್ಟಿರ್ತಾರೋ ಅವರಿಗೆ ಗುರುವಾರ ಮಾಡುವಂತ ಕೆಲಸಗಳು ಸಿದ್ಧಿ ಆಗುತ್ತೆ. ನಾವು ವಾರದ ಸಿರೀಸಲ್ಲೂ ಇದ್ರ ಬಗ್ಗೆ ಹೇಳಿದ್ವಿ. ಅದೇ ರೀತಿ ಈ ರೀತಿ ಗುರುವಾರನ ಉಪಯೋಗ ಪಡ್ಕೋಬಹುದು. ಗುರುಜಿ, ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳಿಸಿದ್ದೀರಾ. ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೋಸ್ಕರ ವೀಕ್ಷಕರು ಕಾಯ್ತಾ ಇದ್ದಾರೆ. ಪ್ರಾರಂಭ ಮಾಡೋಣ. ಮೇಷರಾಶಿಯವರಿಗೆ ಗುರುವಾರದ ದಿನ ಭವಿಷ್ಯ ಏನಿದೆ ತಿಳಿಸಿ ಗುರುಜಿ. ಮೇಷರಾಶಿಯವರು ಸ್ವಲ್ಪ ವಿಚಿತ್ರ ವರ್ತನೆ ಮಾಡಿದ್ರು ಕೂಡ ಸಂಗಾತಿ ಸಹಕಾರಿಯಾಗಿರ್ತಾರೆ. ನಿಮ್ಮ ಪ್ರೀತಿಯ ಮನೋಭಾವದಲ್ಲಿರ್ತೀರಾ, ಅದಕ್ಕೆ ಅವಕಾಶಗಳು ಸಾಕಷ್ಟು ಇರುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಹೆಚ್ಚಿನ ಕ್ಯಾಲರಿ ಆಹಾರವನ್ನು ಸೇವಿಸಿ, ವ್ಯಾಯಾಮವನ್ನು ಕೈ ಬಿಡಬೇಡಿ. ಇಂದು ರಾಶಿ ಚಕ್ರದ ಕೆಲವು ನಿರುದ್ಯೋಗಿಗಳಿಗೆ ಉದ್ಯೋಗ ಕೂಡ ಸಿಗಬಹುದು. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ನಿಮ್ಮ ಆಕರ್ಷಕ ವರ್ತನೆ ಗಮನ ಸೆಳೆಯುತ್ತದೆ. ನೀವು ಉಳಿಸಿರುವ ಹಣ ಇಂದು ನಿಮಗೆ ಕೆಲಸಕ್ಕೆ ಬರಬಹುದು. ಇತರರೊಂದಿಗೆ ನಿಮ್ಮ ದುಃಖವನ್ನು ತೋಡಿಕೊಂಡು ನಿರಾಳರಾಗಬಹುದು. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಗುರುಜಿ ಕರ್ಕಾಟಕ ರಾಶಿ. ಒಂದು ಲಾಭಕರವಾದ ದಿನ ಮತ್ತು ನೀವು ದೀರ್ಘಕಾಲದ ಅನಾರೋಗ್ಯಕ್ಕೆ ಪರಿಹಾರ ಹುಡುಕಲು ಇವತ್ತು ನಿಮಗೆ ಸಾಧ್ಯವಾಗುತ್ತೆ ಮತ್ತು ನೀವು ಇದರಿಂದ ಒಳ್ಳೆಯ ಹಣ ಕೂಡ ಇವತ್ತು ಪಡೆಯುತ್ತೀರಾ. ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುವಾರದ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ಇನ್ನು ನೀವು ಆರಾಮವಾಗಿರುವಂತವರು, ನಿಕಟ ಸ್ನೇಹಿತರು ಮತ್ತು ಕುಟುಂಬದ ಎಲ್ಲಾ ಸದಸ್ಯರನ್ನು ಸಂತೋಷವಾಗಿ ಇರಿಸಲು ಪ್ರಯತ್ನಿಸಬೇಕು. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನೀವು ಚೈತನ್ಯುಕ್ತರಾಗಿರ್ತೀರಿ. ನೀವೇನೇ ಮಾಡಿದ್ರು ಸಾಮಾನ್ಯವಾಗಿ ನೀವು ತೆಗೆದುಕೊಳ್ಳುವಂತ ಅರ್ಧ ಸಮಯದಲ್ಲಿ ಅದನ್ನು ಮಾಡಲು ನಿಮಗೆ ಸಾಧ್ಯವಾಗುತ್ತೆ. ಅದರಿಂದ ನಿಮಗೆ ದಿನ ಖುಷಿಯಾಗಿರುವಂತ. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ. ವೀಕ್ಷಕರೇ, ನಮಗೆ ಪ್ರಶ್ನಾ ಸಮಯ ಭಾಗದಲ್ಲಿ ವೀಕ್ಷಕರು ಕಳುಹಿಸಿರುವಂತಹ ಪ್ರಶ್ನೆಗಳನ್ನ ನಾವು ತಗೊಳ್ತಾ ಇದ್ದೀವಿ. ಗುರುಜಿ ತಗೊಳ್ಬೋದಾ? ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ಗುರುಜಿ, ಪ್ರೀತಿ, ಜನ್ಮ ದಿನಾಂಕ 21/9/89, ಜನ್ಮ ಸಮಯ 3 ಗಂಟೆ 35 ನಿಮಿಷ PM ಗಳಲ್ಲಿ, ಜನ್ಮಸ್ಥಳ ಹಾಸನ್. ಹಾಗೆ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಗುರುಜಿ, ಕರಿಯರ್, ಬಿಸ್ನೆಸ್, ಸಕ್ಸಸ್, ಗ್ರೋತ್ ಬಗ್ಗೆ ನನಗೆ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಇವ್ರು ಕೊಟ್ಟಿರೋಂಥ ಮಾಹಿತಿಯಲ್ಲಿ ಗುರುವಾರ ಹುಟ್ಟಿರೋದು ಮೃಗಶಿರ ನಕ್ಷತ್ರ ಅಂತ ಹೇಳ್ತೀವಿ. ಅದರಲ್ಲಿ ಇರುವಂಥದ್ದು ವಿಶೇಷ ರಾಶಿ ನಕ್ಷತ್ರ ಬಂದು ನಾವು ಮಾಡಿದಾಗ ವೃಷಭ ರಾಶಿ ಬರುತ್ತೆ. ಯಾವುದೇ ಒಂದು ಕರಿಯರ್ ರಿಲೇಟೆಡ್ ನೋಡ್ಬೇಕಾದ್ರೆ ನಾವು ದಶಮ ಸ್ಥಾನ ಅಂತ ಹೇಳ್ತೀವಿ. ದಶಮಸ್ಥ ಶುಕ್ರ ಇರುವಂಥದ್ದು. ಶುಕ್ರನಿಗೆ ಅಷ್ಟಮದಲ್ಲಿ ಚಂದ್ರ ಇದೆ, ಗುರುವಿನ ದೃಷ್ಟಿ ಇದೆ. ಯಾರ ಜಾತಕದಲ್ಲಿ ಗುರು ದೃಷ್ಟಿ ದಶಮ ಭಾವಕ್ಕೆ ಬರುತ್ತೋ ಅವ್ರು ಏನೇ ಬಿಸ್ನೆಸ್ ನ ಮಾಡಿದಾಗೂ ಕೂಡ ಅದರ ವೃದ್ಧಿ ಆಗುತ್ತೆ, ಏಳಿಗೆ ಆಗುತ್ತೆ, ಸಕ್ಸಸ್ ಅಲ್ಲಿ ಗ್ರೋತ್ ಎಲ್ಲ ಸಿಗುತ್ತೆ. ಆದ್ರೆ ಬಹುಮುಖ್ಯವಾಗಿ ವಿಂಶೋತ್ತರಿ ಮಹಾದಶ ಪದ್ಧತಿ ಅನುಸಾರವಾಗಿ ಗುರುದಶ ಅಂತ್ಯ ಭಾಗದಲ್ಲಿದ್ದಾರೆ. ಶನಿ ಮಹಾದಶ ಇವರಿಗೆ ಮಕರ ಲಗ್ನ ಆಗಿರೋದ್ರಿಂದ ಶನಿ ಯೋಗಕಾರಕನಾಗಿ ಒಳ್ಳೆಯ ಫಲಗಳನ್ನು ಕೊಡ್ತಾರೆ. ಆದರೆ ಶನಿ ವ್ಯಯಭಾವದಲ್ಲಿದ್ರು ಗುರುದೃಷ್ಟಿ ಇರೋದ್ರಿಂದ ಅಲ್ಲೂ ಕೂಡ ಅನುಕೂಲ ಆಗುತ್ತೆ. 2027 ಈಸ್ ಅ ಗುಡ್ ಇಯರ್ ಫಾರ್ ದೆಮ್ ಅಂತ ಹೇಳ್ತೀವಿ.
ಯಾಕಂದ್ರೆ ಶನಿ ಮಹಾದಶೆ, ಶನಿಯ ದಶೆ ಏನಂತ ಹೇಳ್ತೀವಿ 19 ವರ್ಷದ ದಶೆ. ಸೊ ಲಗ್ನಾಧಿಪತಿ ದಶೆ ಯಾರ ಜಾತಕದಲ್ಲಿ ಪ್ರತಿಯೊಂದು ಲಗ್ನಕ್ಕೆ ಕೆಲವೊಂದು ದಶೆಗಳಂತ ತಗೊಂತೀವಿ. ಉದಾಹರಣೆಗೆ ಮೇಷ ಹಾಗೂ ವೃಶ್ಚಿಕ ಲಗ್ನಕ್ಕೆ ಬರುವಂತದ್ದು ಲಗ್ನಾಧಿಪತಿ ಮಂಗಳ ಆದ್ರೆ ಮಂಗಳ ದಶೆ ಅಂತ ತಗೊಂತೀವಿ. ಇಲ್ಲಿ ಇವ್ರದ್ದು ಮಕರ ಲಗ್ನ ಆಗಿರೋದ್ರಿಂದ ಲಗ್ನಾಧಿಪತಿ ದಶೆ ಶನೇಶ್ವರನಾಗಿ 19 ವರ್ಷ ಬರೋದ್ರಿಂದ ಒಳ್ಳೆ ಏಳಿಗೆ ಸಿಗುತ್ತೆ. ಈಗ ಸ್ವಲ್ಪ ನಿಧಾನವಾಗಿರ್ಬೋದು, ಯಾವುದೇ ಆತುರದ ನಿರ್ಧಾರ, ದುಡುಕು ನಿರ್ಧಾರ ಬೇಡ. ಅಂದ್ರೆ ನೀವೇನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರೋ, ಸಡನ್ ಆಗಿ ಎಕ್ಸ್ಪಾನ್ಷನ್ ಮಾಡಬೇಕು, ಇದು ಮಾಡಬೇಕು, ಆ ಥರ ಮಾಡಲೇಬೇಡಿ. ಒಂದೂವರೆ ವರ್ಷ ಕಾಯಿರಿ. ಶನಿ ಮಹಾದಶನಲ್ಲಿ ಎಲ್ಲಾ ರೀತಿ ಅನುಕೂಲ ಆಗುತ್ತೆ. ನೀವು ಕೆಲಸ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಗ್ರೋತ್ ಸಿಗುತ್ತೆ. ಆದ್ರೆ ಪೇಷನ್ಸ್ ಇಸ್ ಅ ಕೀ ಅಂತ ಹೇಳ್ತೀವಿ. ಸೊ ಅದ್ರ ಪ್ರಕಾರ ವೆಯ್ಟ್ ಮಾಡ್ಕೊಳ್ಳಿ. ಆದಷ್ಟು ಫಲ ಸಿಗ್ಬೇಕು ಅಂದ್ರೆ ಯೋಗಕಾರಕನಾದ ಶುಕ್ರನ ಒಂದು ಬಲಪಡಿಸ್ಕೊಳ್ಳಲು ಆದಷ್ಟು ಶುಕ್ರನಿಗೆ ಸಂಬಂಧಿತವಾಗಿರುವಂತಹ ದೇವಸ್ಥಾನ, ಅಮ್ಮನವ್ರ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಒಂದು ಶುಕ್ರನಿಗೆ ಸಂಬಂಧಪಟ್ಟಂತ ವೈಟ್ ಸಫೈರ್ ಅಂತ ಒಂದು ಜಮ್ ಸ್ಟೋನ್ ಬರುತ್ತೆ, ಅದನ್ನ ಬಲಗೈ ಮಧ್ಯದ ಬೆರಳು, ಲೇಡೀಸ್ ಆಗಿದ್ರೆ ಎಡಗೈ ಮಧ್ಯದ ಬೆರಳು ಇರುತ್ತೆ, ಜೆಂಟ್ಸ್ ಆದ್ರೆ ಬಲಗೈ ಮಧ್ಯದ ಬೆರಳನ್ನ ಧರಿಸಿದ್ರೆ ಇವರಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಪ್ರೀತಿ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರೆ ನಿಮಗೆ ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಗುರುಜಿಗಳು ತಿಳಿಸಿದ್ದಾರೆ. ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ, ಕನ್ಯಾ ರಾಶಿಯವರೆಗೆ ನಾವು ಆ ದಿನ ಭವಿಷ್ಯವನ್ನ ನೋಡಿದ್ವಿ. ಮುಂದುವರ್ಸೋಣ. ಮುಂದಿನ ರಾಶಿ ತುಲಾ ರಾಶಿ. ನೀವು ಯಾರನ್ನಾದರೂ ನೀವು ಕೊಟ್ಟಿರುವಂತ ವಸ್ತುಗಳನ್ನು ಎರವಲು ಕೇಳಿ ಮತ್ತೆ ಪಡೆದ್ರೆ ನೀವು ನಿಮ್ಮ ಸ್ನೇಹಿತರಾಗಲಿ ಅವರು ಮಾತನ್ನು ತಪ್ಪಿಸುತ್ತಾರೆ. ಅವರು ಮಾತನಾಡದೆ ಹಣವನ್ನು ನಿಮ್ಗೆ ಹಿಂದಿರುಗಿಸಬಹುದು. ಅದ್ರ ಬಗ್ಗೆ ಎಚ್ಚರಿಕೆಯಿಂದ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ನೀವು ಬಹುಕಾಲದಿಂದ ಎದುರು ನೋಡುತ್ತಿದ್ದ ಜೀವನದ ಒತ್ತಡಗಳಿಂದ ಎಂದು ನೀವು ಶಮನ ಪಡೆಯುತ್ತೀರಿ. ಅವುಗಳನ್ನು ಶಾಶ್ವತವಾಗಿ ದೂರವಿರಿಸಲು, ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾಯಿಸಲು ಇದು ಒಂದು ಸರಿಯಾದ ಸೂಕ್ತ ಸಮಯವಾಗಿದೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನು ರಾಶಿ. ರಾಶಿಯವರಿಗೆ ನೋಡಿ, ಸ್ನೇಹಿತರಿಂದ ಒಂದು ವಿಶೇಷ ಅಭಿನಂದನೆ ಸಂತೋಷದ ಮೂಲವಾಗುತ್ತೆ. ಏಕೆಂದ್ರೆ ನೀವು ನಿಮ್ಮ ಜೀವನವನ್ನು ಮರಗಳಂತೆ ಮಾಡಿಕೊಳ್ತೀರಾ. ಅಂದ್ರೆ ಅವುಗಳ ಸೂರ್ಯನಾಡಿ ಅಥವಾ ನಿಂತು ಶಾಖದ ಬಗ್ಗೆ ಹೇಗೆ ತಡೆದುಕೊಳ್ಳುತ್ತೋ, ಮರದ ನೆರಳು ಸಿಗುತ್ತೋ ಆ ರೀತಿ ನಿಮ್ಗೆ ಇವತ್ತು ಒಂದು ಆರಾಮದ ಅನುಭವ ಆಗುವಂಥದ್ದು. ಗುರುಜಿ, ಮುಂದಿನ ರಾಶಿ ಮಕರ ರಾಶಿಯವರಿಗೆ ಗುರುವಾರದ ದಿನ ಭವಿಷ್ಯ ಏನಿದೆ ತಿಳಿಸಿ. ಅತ್ಯಂತ ಸಕಾರಾತ್ಮಕವಾದ ಚಿಂತನೆಯನ್ನು ಇವತ್ತು ಪ್ರಶಂಸಲಾಗುವಂಥದ್ದು. ನಿಮ್ಮ ಪ್ರಯತ್ನದಲ್ಲಿ ನೀವು ಯಶಸ್ಸು ಕೂಡ ಆಗ್ತೀರಾ. ನಿಮ್ಮಿಂದ ಏನು ಬಯಸುತ್ತಾರೋ ಜನ, ಅದು ನಿಮಗೆ ನಿಖರವಾಗಿ ತಿಳಿಯುವಂತೆ ತೋರುತ್ತದೆ. ಇದರಿಂದ ದಿನ ಚೆನ್ನಾಗಿರುತ್ತೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಒಳ್ಳೆ ದಿನ. ತಂದೆಯು ನಿಮ್ಮನ್ನು ಆಸ್ತಿಯ ಉತ್ತರಾಧಿಕಾರಿ ಅಂತ ಮಾಡಬಹುದು. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅದರಿಂದ ನಿಮ್ಗೆ ದಿನ ಚೆನ್ನಾಗಿರುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಕೆಲಸದಲ್ಲಿ ಹಿರಿಯರಿಂದ ಒತ್ತಡ ಹಾಗೂ ಮನೆಯಲ್ಲಿ ಅಪಶತ್ರು, ಏಕಾಗ್ರತೆಗೆ ತೊಂದರೆ ಬರ್ಬೋದು. ರಾತ್ರಿ ವೇಳೆಯಲ್ಲಿ ಇಂದು ನೀವು ಹಣದ ಪ್ರಯೋಜನವನ್ನು ಪೂರ್ತಿ ಪಡೆಯುವ ಸಾಧ್ಯತೆ ಇದೆ. ಅದರಿಂದ ತಾಳ್ಮೆ ಇರಲಿ, ದಿನ ಚೆನ್ನಾಗುತ್ತೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ಹಾಗೆ ನೀವು ಸಹ ಪ್ರಶ್ನೆಗಳನ್ನ ಕಳುಹಿಸಬಹುದು ಅಂತ ನಾನು ಸಂಚಿಕೆಯ ಪ್ರಾರಂಭದಿಂದನೂ ಕೂಡ ಹೇಳ್ತಾ ಇದ್ದೀನಿ. ಕೆಳಗಡೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಮೊಬೈಲ್ ಸಂಖ್ಯೆ. ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಏನೇ ಸಮಸ್ಯೆ ಇದ್ರೂ ಕೂಡ ಪರಿಹಾರವನ್ನ ಗುರೂಜಿಗಳು ತಿಳಿಸ್ತಾರೆ. ಆದ್ರೆ ನಮ್ಮ ಪ್ರತಿ ಸಂಚಿಕೆಯನ್ನ ನೀವು ವೀಕ್ಷಿಸಬೇಕು. ಯಾಕಂದ್ರೆ ಯಾವ ಸಂಚಿಕೆಯಲ್ಲಿ ನಾವು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ನ ನಾವು ತಗೊಂಡಿರ್ತೀವಿ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಗುರುಜಿ, ಇನ್ನೊಂದು ಪ್ರಶ್ನೆ ಇತ್ತು, ತಗೊಳ್ಳೋಣ. ಇವರ ಹೆಸರು ಮಂಜೇಶ್. ಜನ್ಮ ದಿನಾಂಕ 21/9/89. ಜನ್ಮ ಸಮಯ 11:05 AM ಗಳಲ್ಲಿ, ಶಿವಮೊಗ್ಗ ಹುಟ್ಟಿರುವಂತ ಸ್ಥಳ. ಗುರುಜಿ, ಇವರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾರಂತೆ. ಸ್ಟಾರ್ಟ್ ಮಾಡಿ ಆದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಎದುರಾಯ್ತು. ಸ್ಟಾರ್ಟಿಂಗ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಬಟ್ ಯಾವಾಗ ಪ್ರಾಬ್ಲಮ್ಸ್ ಎದುರಾಯ್ತು ಆಗ ಬಿಸ್ನೆಸ್ ಫುಲ್ ಡೌನ್ ಆಗಿದೆ. ಹೇಗೆ ನಾನು ಇದನ್ನ ಪಿಕಪ್ ಮಾಡ್ಕೊಳ್ಬೇಕು, ನಮ್ಗೆ ಏನಾದ್ರು ಪರಿಹಾರ ತಿಳಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕೊಟ್ಟಿರೋ ಮಾಹಿತಿ ಪ್ರಕಾರ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಸ್ವಲ್ಪ ಮಕರ ರಾಶಿಯವರಿಗೆ ಕೊನೆ ಒಂದು 2.5 ವರ್ಷದಿಂದ ನಡೀತಿರುವಂತ ಸಾಡೆ ಅದ್ರ ಎಫೆಕ್ಟ್ಸ್ ಕೂಡ ಇವರಿಗೆ ತಗ್ಗಿರುತ್ತೆ. ಮತ್ತೆ ಬಿಸ್ನೆಸ್ ವಿಚಾರವಾಗಿ ಸ್ವಲ್ಪ ಅಡಚಣೆಗಳಾಗಿರುವಂತದ್ದು. ದಶಮದಲ್ಲಿ ರಾಹು ಗ್ರಹ ಏನಾಗುತ್ತೆ ಅಂದ್ರೆ ಎಲ್ಲಾನು ಪೀಕ್ಸ್ ಅನ್ನ ಕೊಡ್ತಾರೆ. ಆದ್ರೆ ಸ್ವಲ್ಪ ತುಂಬಾ ಏರಿಳಿತಗಳು ಜಾಸ್ತಿ ಮಾಡುವಂಥದ್ದು ರಾಹು ಗ್ರಹ ಇರುವಂಥದ್ದು. ಅದರ ದಶಾಭುಕ್ತಿ ಕೂಡ ನಡೀತಿದೆ. ಮುಂಬರುವ ಮಾರ್ಚ್ 2027ರಿಂದ ಚಂದ್ರಮಹಾದಶೆ ನಡೆಯುತ್ತೆ. ಚಂದ್ರ ಇವರಿಗೆ ಒಳ್ಳೆಯ ಪೊಸಿಷನ್, ಯೋಗಕಾರಕನಾಗಿ ಪಂಚಮಭಾವದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇರುವಂಥದ್ದು. ಎಲ್ಲ ಒಳ್ಳೆಯದು. ಆದ್ರೆ ಇವರಿಗೆ ಸ್ವಲ್ಪ ಚಾಲೆಂಜ್ ಏನಂದ್ರೆ ಇವ್ರು ನಡೆಸ್ತಾ ಇರುವಂತ ಬಿಸ್ನೆಸ್ ಏರಿಯಾಸ್, ಉದಾಹರಣೆಗೆ ಇವರೊಬ್ರು ಮ್ಯಾನುಫ್ಯಾಕ್ಚರ್ ಇದ್ರೆ ಅಲ್ಲಿಂದ ಟ್ರೇಡಿಂಗ್ ಬರುವಂಥದ್ದು, ಟ್ರೇಡಿಂಗ್ ಇದ್ರೆ ಮತ್ತಿನ್ನೇನೋ ಒಂದು ಸೇಲ್ಸ್ ಮಾರ್ಕೆಟಿಂಗ್ ಬರುವಂಥದ್ದು. ಈ ತರ ಫ್ರೀಕ್ವೆಂಟ್ ಆಗಿ ಚೇಂಜಸ್ ಆಗ್ತಿರುತ್ತೆ. ಅದಕ್ಕೆ ಇವರಿಗೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ. ಆದ್ರೆ ಸಮಸ್ಯೆ ಇಲ್ಲ. ನಡೀತಿರೋ ದಶಾಭುಕ್ತಿ ಪ್ರಕಾರ ಒಂದೂವರೆ ವರ್ಷ ತಾಳ್ಮೆ ಇರಲಿ, ಒಳ್ಳೇದಾಗುತ್ತೆ. ಅದಕ್ಕೆ ಸ್ವಲ್ಪ ಆದಷ್ಟು ರಾಹು ಕೇತುವನ್ನ ಬಲಪಡಿಸಲು ಪ್ರತಿ 18 ತಿಂಗಳಿಗೊಂದ್ಸತಿ ಕಾಳಹಸ್ತಿಯಲ್ಲಿರುವ ಒಂದು ಶ್ರೀ ಕಾಳಹಸ್ತೀಶ್ವರ ದೇವಸ್ಥಾನದಲ್ಲಿ ರಾಹು ಕೇತು ಶಾಂತಿನ ಮಾಡಿಸುವಂಥದ್ದು
ಬಹುಮುಖ್ಯವಾಗಿದ್ರೆ ಇರುವಂಥದ್ದು. ಅದರಿಂದ ಇವರಿಗೆ ಸಮಸ್ಯೆಗಳು ದೂರವಾಗುತ್ತೆ. ಸೊ ನಮಗೆ ಪ್ರಶ್ನೆಯನ್ನ ಕಳುಹಿಸಿದಂತಹ ಮಂಜೇಶ್, ನಿಮ್ಮ ಬಿಸ್ನೆಸ್ ಬಗ್ಗೆ ಗುರುಜಿಗಳು ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಎಷ್ಟರ ಮಟ್ಟಿಗೆ ಒಳ್ಳೆಯದನ್ನ ತಂದ್ಕೊಡುತ್ತೆ, ಅನ್ಕೊಂಡಿರುವಂತಹ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ವಿಶೇಷ ಸೂಚನೆ ಏನಾದ್ರೂ ನೀವು ಸಹ ಪಾಲನೆ ಮಾಡ್ಬೇಕಾ, ಅದು ಡಿಸೆಂಬರ್ ಮಂತ್ಗೆ ಸೀಮಿತ ಆಗುತ್ತಾ, ಗುರುಜಿಗಳನ್ನ ಕೇಳೋಣ. ಗುರುಜಿ, ವೃಶ್ಚಿಕ ರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ ಅಂತ ಹೇಳಿ ತಿಳಿಸ್ಕೊಡಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ನಾವು ರಾಶಿ ಫಲ ಹೇಳಬೇಕಂದ್ರೆ ಪ್ರತಿಯೊಂದು ಗುರು ಮತ್ತು ಶನಿಯ ವಿಚಾರವಾಗಿ ಹೇಳುವಂಥದ್ದು. ಪ್ರತಿ ಸಂಚಿಕೆಯಲ್ಲಿ ನಾವು ಗುರು ಶನಿಯ ಗೋಚಾರ ಫಲವಾಗಿ ನಾವು ಅದರ ಅನುಸಾರವಾಗಿ ನೋಡ್ತಾ ಇದ್ವಿ. ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಗುರು ಭಗವಾನರು ತಾತ್ಕಾಲಿಕವಾಗಿ ಒಂದು ಗುರುಬಲ ನಿರ್ಮಾಣ ಮಾಡಿದ್ರು. ಈಗ 5ನೇ ತಾರೀಕು ನಂತರ ಗುರುಬಲ ಹೋಗ್ತಾ ಇರುವಂಥದ್ದು. ಸೊ ಆದರೂ ಕೂಡ 6 ತಿಂಗಳ ಕಾಲ ಇರೋದಿಲ್ಲ. ತದನಂತರ ಮೇ 2026 ನಂತರ ಇವರಿಗೆ ಬರುವಂಥದ್ದು. ಅದರಲ್ದಿರ ಮತ್ತು ಶನೇಶ್ವರರ ವಿಚಾರದಲ್ಲಿ ನೋಡೋದಂತೆ ಪಂಚಮ ಶನಿ ನಡೀತಾ ಇದೆ. ಅದಕ್ಕೆ ಸಂಬಂಧಿತವಾಗಿರುವಂಥ ಪರಿಹಾರಗಳಾಗ್ಬೋದು, ಶನಿಗೆ ಸಂಬಂಧಪಟ್ಟ ಶನಿ ಚಾಲಿಸ ಹೇಳುವಂಥದ್ದು, ಶನೇಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಭೇಟಿ ಮಾಡಿದ್ರೆ ಸಾಕು, ಪರಿಹಾರಗಳು ಮಾಡ್ಕೊಳ್ಳುವಂಥದ್ದು. ಉಳಿದಂತೆ ರಾಶಾಧಿಪತಿಯಾದ ಮಂಗಳನ ಗೋಚಾರ, ರಾಶಿಯಲ್ಲೇ ಮಂಗಳನ ಗೋಚಾರ ಇರುವಂಥದ್ದು ತುಂಬ ಒಳ್ಳೆಯದು. 8ನೇ ತಾರೀಕು ನಂತರ ದ್ವಿತೀಯ ಭಾವಕ್ಕೆ ಹೋಗೋದು, ಅದು ಕೂಡ ಒಳ್ಳೆಯದು, ಅದು ಕೂಡ ಶುಭ ವಿಚಾರ. ರಾಶಿಯಲ್ಲಿರುವಂಥದ್ದು ರಾಶಾಧಿಪತಿ ಒಳ್ಳೆ ರಾಜಯೋಗ ಅಂತ ಹೇಳ್ತೀವಿ. ದ್ವಿತೀಯ ಭಾವದಲ್ಲೂ ಕೂಡ ಗುರು ಮನೆಯಲ್ಲಿ ಹೋಗುವಂಥದ್ದು ಕೂಡ ಒಂದು ಗುರು ಮಂಗಳ ಯೋಗ ಅಂತಲೇ ಸೃಷ್ಟಿಯಾಗುವಂಥದ್ದು 8ನೇ ತಾರೀಕು ನಂತರ ವೃಶ್ಚಿಕ ರಾಶಿಯವರಿಗೆ ಪಾಸಿಟಿವ್ ವಿಚಾರ ಅಂತ ಹೇಳ್ತೀವಿ. ಅಷ್ಟಮ ಲಾಭಾಧಿಪತಿಯಾದ ಬುಧನ ಗೋಚಾರ ಕೂಡ 7ನೇ ತಾರೀಕು ನಂತರ ರಾಶಿಯಲ್ಲೇ ಆಗುವಂಥದ್ದು. ತದನಂತರ 30ನೇ ತಾರೀಕು ನಂತರ ಇಲ್ಲೇನಾಗುತ್ತೆ, ದ್ವಿತೀಯ ಭಾವದಲ್ಲೇ ಆಗುವಂಥ ಗೋಚಾರ ಅಂತ ಹೇಳ್ತೀವಿ. ಮತ್ತು ಸಪ್ತಮ ವ್ಯಯಾಧಿಪತಿಯಾದ ಶುಕ್ರ ಗ್ರಹರು ಕೂಡ 21ನೇ ತಾರೀಕು ನಂತರ ದ್ವಿತೀಯ ಭಾವದಲ್ಲಿ ಆಗ್ತಾ ಇರುವಂಥದ್ದು. ಮತ್ತು ತುಂಬ ಮುಖ್ಯವಾಗಿ ಸೂರ್ಯನ ಗೋಚಾರ ನೋಡಿ, ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಒಳ್ಳೆಯ ಗ್ರಹ, ಭಾಗ್ಯಶಾಲಿ ಗ್ರಹ, ದಶಮಸ್ಥ ಸೂರ್ಯ ಅಂತ ಹೇಳ್ತೀವಿ. ಅದರ ಒಂದು ಗೋಚಾರ ಕೂಡ 14ನೇ ತಾರೀಕು ನಂತರ ಇವರಿಗೆ ತುಂಬ ಒಳ್ಳೆಯ ದ್ವಿತೀಯ ಭಾವದಲ್ಲಿ ಆಗ್ತಿರುವಂಥದ್ದು. ಒಂದು ಮಿತ್ರನ ಮನೆಯಿಂದ ಇನ್ನೊಂದು ಮಿತ್ರನ ಮನೆಯೇ ಅಂತ ಹೇಳ್ತೀವಿ. ಅದು ಕೂಡ ಗೋಚಾರ ಒಳ್ಳೆಯ ವಿಚಾರನ ನೀಡ್ತಾ ಇರುವಂಥದ್ದು. ಮತ್ತು ರಾಹು ಕೇತುವಿನ ಗೋಚಾರ ವೃಶ್ಚಿಕ ರಾಶಿಯವರಿಗೆ ಚತುರ್ಥ ರಾಹು ಮತ್ತು ದಶಮಸ್ಥ ಕೇತು ಅಂತ ಹೇಳ್ತೀವಿ. ಇದು ಕೂಡ ಒಳ್ಳೆಯ ಒಂದು ಗೋಚಾರ. ಅಂದರೆ ರಾಹು ಕೇತುವಿನ ಗೋಚಾರ 18 ತಿಂಗಳಿಗೊಮ್ಮೆ ಒಂದು ಸತಿ ಸಾಮಾನ್ಯವಾಗಿ ಆಗುತ್ತೆ. ಆದರೆ ಈ ಪ್ರವಾಹದಲ್ಲಿ ನೋಡೋದಾದರೆ ಅದು ಫಿಕ್ಸ್ ಆಗಿರುವಂಥದ್ದು. ಡಿಸೆಂಬರ್ ತಿಂಗಳಲ್ಲಿ ಅಷ್ಟೊಂದು ಗೋಚಾರ ರಾಹು ಕೇತುದಿಲ್ಲ. ಈ ರೀತಿ ಒಂದು ನವಗ್ರಹಗಳ ಗೋಚಾರ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಡಿಸೆಂಬರ್ ತಿಂಗಳಲ್ಲಿ ಜರುಗುವಂಥದ್ದು. ಗುರುಜಿ, ಇದರ ಪ್ರಭಾವ, ನವಗ್ರಹಗಳ ಗೋಚಾರದ ಪ್ರಭಾವ ಎಷ್ಟರ ಮಟ್ಟಿಗೆ ವೃಶ್ಚಿಕ ರಾಶಿಯವರಿಗೆ ವಿಸ್ತೃತವಾಗಿ ಬೀರ್ತಾ ಇದೆ ಅಂತ ನೋಡಿ, ನವಗ್ರಹಗಳ ಪ್ರಭಾವದಲ್ಲಿ ನಾವು ಹೇಳ್ದಂಗೆ ತಾತ್ಕಾಲಿಕ ಗುರುಬಲ ಸಮಾಪ್ತಿ 5ನೇ ತಾರೀಕು ನಂತರ ಆಗೋದ್ರಿಂದ ಏನೋ ಅಂಥ ದೊಡ್ಡ ಪ್ರಮಾಣದಲ್ಲಿ ಕೆಟ್ಟದಾಗೋದಿಲ್ಲ. ಯಾಕಂದರೆ ಅಷ್ಟಮ ಗುರು ಇದ್ರೂ ಕೂಡ ಒಳ್ಳೆಯದೇ ಕೊಡುವಂಥದ್ದು. ಯಾಕಂದರೆ ಗುರುವಿನ ದೃಷ್ಟಿ ಇರುವಂಥದ್ದು. ಒಂದು ನವೆಂಬರ್ ತಿಂಗಳಲ್ಲಿ ನಿಮಗೇನು ತಾತ್ಕಾಲಿಕ ಗುರುಬಲ ಬಂದಾಗ ಸಕಾರಾತ್ಮಕವಾಗಿರುವಂಥ ವಿಚಾರಗಳನ್ನು ನೀವೇನೇನು ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೀರೋ, ಸೊ ಇದು ಮತ್ತೆ ಮೇ ತಿಂಗಳ ನಂತರ ಗುರುಬಲ ಬಂದಾಗ, ಅಂದರೆ ವೃಶ್ಚಿಕ ರಾಶಿಯವರಿಗೆ ಮೇ 2026 ನಂತರ ಮತ್ತೆ ಗುರುಬಲ ಸೃಷ್ಟಿಯಾಗುತ್ತೆ. ಆವಾಗ ಆ ಗುರುಬಲದ ಒಂದು ಪಾಸಿಟಿವ್ ಎಫೆಕ್ಟ್ಸ್ ಮುಂದುವರಿಯುತ್ತೆ. ಸೊ ಗುರುಬಲ ಹೋದರೂ ಕೂಡ ಅಷ್ಟಮ ಗುರು ಇರ್ತಾರೆ. ಆದರೆ ದ್ವಿತೀಯ ಭಾವಕ್ಕೆ ಸ್ವಕ್ಷೇತ್ರದ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಕುಟುಂಬ ಸ್ಥಾನದಲ್ಲಿ ಚೆನ್ನಾಗಿರುತ್ತೆ, ಸಮಾಧಾನಕರವಾಗಿರುತ್ತೆ. ಹಣದ ಹರಿವು ಇಲ್ದಿದ್ರೂ ಕೂಡ ಮ್ಯಾನೇಜ್ ಮಾಡ್ತೀರಾ. ವಿದ್ಯಾರ್ಥಿಗಳು ಪಂಚಮದಲ್ಲಿ ಶನಿ ಮತ್ತು ಗುರು ಪಂಚಮಾಧಿಪತಿ ಗುರುವೇ ಆಗಿರೋದ್ರಿಂದ ವಿದ್ಯಾರ್ಥಿಗಳಲ್ಲೂ ಕೂಡ ಯಾವುದೇ ರೀತಿ ಅಡಚಣೆ ಆಗಲ್ಲ. ಸಾಮಾನ್ಯ ವಿದ್ಯೆ ಇರುತ್ತೆ. ಸಾಮಾನ್ಯವಾಗಿ ಯಥೇಚ್ಛವಾಗಿ ವಿದ್ಯಾಭ್ಯಾಸ ಮಾಡಿ ಮಾರ್ಕ್ಸನ್ನು ಪಡಿತೀರ. ಸಂತಾನಾಪೇಕ್ಷಿತ ದಂಪತಿಗಳಿಗೆ ಸ್ವಲ್ಪ ಮಧ್ಯಮ ಫಲ ಅಂತ ಹೇಳ್ತೀವಿ. ಆಸ್ತಿ ವಿಚಾರಗಳೇನಿದ್ರು, ಕೇಸ್ಗಳೇನಿದ್ರು ಸಂಬಂಧಪಟ್ಟ ಹಾಗೆ ಅಷ್ಟೊಂದು ಬೇಗ ಬಗೆಹರುವುದಿಲ್ಲ, ಅದು ನಿಲ್ಲೋದು ಇಲ್ಲ. ಅಂದರೆ ಅದು ಯಥೇಚ್ಛವಾಗಿ ಅದ್ರ ಸ್ಟೇಟಸ್ ಅಂತ ಹೇಳ್ತೀವಲ್ಲ, ಅದು ಕಂಟಿನ್ಯೂ ಆಗುತ್ತೆ. ಇನ್ನು ಮುಹೂರ್ತ ಭಾಗಕ್ಕೆ ಬಂದಾಗ ಧನುರ್ಮಾಸ ನಡೀತಾ ಇರೋವಂಥದ್ದು ಡಿಸೆಂಬರ್ 15ನೇ ತಾರೀಕು ಇರೋದ್ರಿಂದ ಯಾವುದೇ ಶುಭ ಸಮಾರಂಭಗಳು ಧನುರ್ಮಾಸದಲ್ಲಿ ಮಾಡದೇ ಇರೋದ್ರಿಂದ ಇಲ್ಲಿ ನಿಮಗೂ ಗುರುಬಲ ಕುಗ್ಗಿದೆ, ಹೇಗೂ ಧನುರ್ಮಾಸ ಇದೆ. ಸೊ ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದೇ ರೀತಿ ರಾಶಾಧಿಪತಿ ಮತ್ತು ರೋಗ ಋಣು ಶತ್ರುಗೆ ಅಧಿಪತಿಯಾಗಿರುವಂಥ ನಿಮ್ಮ ಮಂಗಳ ಗ್ರಹರೇ ಏನಾಗುತ್ತೆ, ರಾಶಿಯಲ್ಲೇ ಇದ್ದಾರೆ. ಇದು ಒಳ್ಳೆ ರಾಜಯೋಗ. 7ನೇ ತಾರೀಕು ನಂತರ ದ್ವಿತೀಯ ಭಾವಕ್ಕೆ ಹೋಗುವಂಥದ್ದು, ಗುರುಮಂಗಳ ಯೋಗ ಸೃಷ್ಟಿಯಾಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇದರಿಂದ ಏನಾಗುತ್ತೆ, ರೋಗ ಬಾಧೆಗಳು ದೂರ ಆಗುತ್ತೆ, ಶತ್ರುಗಳು ದೂರ ಆಗ್ತಾರೆ, ಮತ್ತು ಹಿಡನ್ ಎನ್ಮೀಸ್ ದೂರ ಆಗ್ತಾರೆ ಅಂತ ಹೇಳ್ತೀವಿ. ಮತ್ತು ಆರೋಗ್ಯ ತುಂಬ ಸುಧಾರಿಸುತ್ತೆ. ಆರ್ಥಿಕವಾಗಿ ಕೂಡ ಒಳ್ಳೆಯ ಆರೋಗ್ಯಮಯವಾಗಿ ಇರ್ತೀರ. ಮತ್ತು ಬುಧ ಕೂಡ ನಿಮಗೆ 6ನೇ ತಾರೀಕು ನಿಮಗೆ ವ್ಯಯಭಾವದಲ್ಲಿದ್ದ ಬುಧ ರಾಶಿಗೆ ಬರೋದ್ರಿಂದ ಲಾಭ ಚೆನ್ನಾಗಿ ಬರುತ್ತೆ. ಯಾಕಂದರೆ ಇಲ್ಲೇನಾಗುತ್ತೆ, ಅಷ್ಟಮ ಲಾಭಾಧಿಪತಿ ನಿಮಗೆ ಬುಧ ಗ್ರಹ ರಾಶಿಯಲ್ಲಿ ಬರುವಂಥದ್ದು ಒಳ್ಳೆಯದು. ಲಾಭಾಧಿಪತಿಗಳಾಗಿ ರಾಶಿಯಲ್ಲಿ ಬರುವಂಥದ್ದು ಏನಾಗುತ್ತೆ, ಅದೃಷ್ಟಗಳು ಹುಡುಕೊಂಡು ಬರುವಂಥದ್ದು, ಇದು ನಿಮಗೆ ಪ್ಲಸ್ ಪಾಯಿಂಟ್ ಆಗುವಂಥದ್ದು. ಇದರಿಂದ ನಿಮಗೆ ಪಾಸಿಟಿವ್ ಅನ್ನೋದು ಖಂಡಿತ ಉತ್ಪತ್ತಿ ಆಗುತ್ತೆ.
ಮತ್ತು ರಾಶಿಯಿಂದ ಚತುರ್ಥ ಭಾವದಲ್ಲಿ ರಾಹು ಇರೋದ್ರಿಂದ ವಾಹನ ಸೌಖ್ಯವಾಗಿರ್ಬೋದು, ಮನೆಯಲ್ಲಿ ಶಾಂತಿ ಸಮಾಧಾನ ಇರುವಂಥದ್ದು. ದಶಮದಲ್ಲಿ ಕೇತು ಇರೋದ್ರಿಂದ ವ್ಯಾವಹಾರಿಕವಾಗಿ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿಗಳನ್ನು ಕೊಡುತ್ತೆ. ರಾಹು ಕೇತುಗಳಂದರೆ ಸ್ವಲ್ಪ ಇಟ್ ಈಸ್ ಅ ಡ್ಯಾಮೇಜ್ ಕ್ರಿಯೇಟಿಂಗ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ. ಸೊ ಆದರೂ ಕೂಡ ಏನಾಗುತ್ತೆ, ಆ ರಾಹು ಕೇತು ಗುರುವಿನ ಕಂಟ್ರೋಲ್, ರಾಹು ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಇರೋಂಥ ಸಮಸ್ಯೆಗಳು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಸಮಸ್ಯೆಗಳು ದೂರ ಆಗುತ್ತೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸೊ ಕೇತು ವ್ಯಾವಹಾರಿಕ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿಗಳು ಅಡಚಣೆಗಳು ಕೊಟ್ಟರು ಗುರುಬಲದಿಂದ ಅಥವಾ ಗುರುವಿನ ದೃಷ್ಟಿ ಅಂತ ಹೇಳ್ತೀವಿ. ಗುರುಬಲ ಕುಗ್ಗಿದೆ, ಆದರೆ ಗುರುವಿನ ದೃಷ್ಟಿಯಿಂದ ದೂರ ಆಗುವಂಥದ್ದು ಈ ಒಂದು ವಿಚಾರದಲ್ಲಿ ನವಗ್ರಹಗಳ ಒಂದು ವಿಸ್ತೃತ ಪ್ರಭಾವ ಈ ರೀತಿ ಒಂದು ಡಿಸೆಂಬರ್ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗುವಂಥದ್ದು. ಗುರುಜಿ, ಇನ್ನು ರಾಶ್ಯಾಧಿಪತಿಯ ಗೋಚರ ಪ್ರಭಾವ ಯಾವ ರೀತಿ ಆಗಿದೆ, ಫಲಗಳು ಎಷ್ಟರ ಮಟ್ಟಿಗೆ ವೃಶ್ಚಿಕ ರಾಶಿಯವರಿಗೆ ಸಿಗ್ತಾ ಇದೆ? ನೋಡಿ, ರಾಶ್ಯಾಧಿಪತಿ 7ನೇ ತಾರೀಕು ದ್ವಿತೀಯ ಭಾವದಲ್ಲಿ ಆಗೋದ್ರಿಂದ, ಗುರು ಮನೆಯಲ್ಲೇ ಆಗೋದ್ರಿಂದ, ಮಿತ್ರನ ಮನೆಯಲ್ಲೇ ಆಗೋದ್ರಿಂದ ರಾಶಾಧಿಪತಿಯ ಬಹುಮುಖ್ಯವಾದ ಎಫೆಕ್ಟ್ಸ್ ಅಂತ ತಗೊತೀವಿ. ಅದ್ರ ಪ್ರಕಾರದಲ್ಲಿ ಧನ ಧಾನ್ಯ ಸಂಪತ್ತು ತಕ್ಕ ಮಟ್ಟಿಗೆ ಒಳ್ಳೆಯದಾಗುವಂಥದ್ದು, ಕುಟುಂಬದಲ್ಲಿ ವೃದ್ಧಿ ಆಗುವಂಥದ್ದು, ಕುಟುಂಬದಲ್ಲಿ ಒಂದು ರೀತಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಮತ್ತು ಪಂಚಮಾಧಿಪತಿಯಾಗಿ ದ್ವಿತೀಯದಲ್ಲಿ ಇರೋದ್ರಿಂದ ಉತ್ಸಾಹದಿಂದ ಕೆಲಸ ಮಾಡುವಂಥದ್ದು, ಮುನ್ನುಗ್ಗಿ ಮಾಡುವಂಥದ್ದು ನಿರ್ಮಾಣ ಆಗುವಂಥದ್ದು ಬಹಳ ಮುಖ್ಯ. ಅದರಲ್ಲೂ ವಿಶೇಷ ವಾಗಿ ನೋಡ್ಬೇಕಾದ್ರೆ ವಿದೇಶ ಪ್ರಯಾಣಕ್ಕೆ ಯಾರು ಪ್ರಯತ್ನ ಪಡ್ತಾ ಇದ್ದಾರೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ತುಂಬ ಎಕ್ಸಲೆಂಟ್ ಆಗಿರುವಂಥದ್ದು. ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂಥ ದಾರಿ ಕೂಡ ಸುಲಭ ಆಗುತ್ತೆ. ಕೆಲವೊಬ್ರು ಕೇಳ್ಬೋದು, ಏನು ಗುರುಬಲ ಇಲ್ಲ, ಹೇಗೆ ವಿವಾಹ ನೋಡಿ, ನಾನು ಹೇಳ್ತಾ ಇರೋದೇನೆಂದರೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಸಾಧ್ಯತೆಗಳು ಆಗುತ್ತೆ. ಉದಾಹರಣೆಗೆ ತಾವೊಬ್ಬ ಜೋಯಿಷರಲ್ಲಿ ಹೋಗ್ಬೋದು ಅಥವಾ ನಮ್ಮ ಪ್ರೆಡಿಕ್ಷನ್ಸ್ನ ಕೇಳ್ಬೋದು. ಸೊ ಏನೇ ಜಾತಕ ತೋರಿಸ್ಕೊಂಡು ಏನಾದರೂ ಅಡಚಣೆಗಳಿದ್ರೆ ಆ ಪೂಜೆಗಳನ್ನು ಮಾಡಿಸ್ಕೊಳ್ಳುವಂಥದ್ದು ಅದು ಕೂಡ ಒಳ್ಳೇದಂತ ಹೇಳ್ತೀವಿ. ಆ ಒಳ್ಳೆಯ ಯೋಗ ಭಗವಂತ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಳ್ಳುವಂಥ ಯೋಗ ಕೊಡ್ತಾರಲ್ಲ, ಅದೇ ಯೋಗ ಅಂತ ಹೇಳ್ತೀವಿ. ಸೊ ಇದೇ ರೀತಿ ಮತ್ತು ಮುಂದುವರೆದ ವಿಚಾರವಾಗಿ ಏನೋ ಸ್ಪೀಡಾಗಿ ನಿಶ್ಚಿತಾರ್ಥ ಮದುವೆ ಆ ರೀತಿ ಆಗೋಲ್ಲ. ಆದರೆ ಇರುವಂಥ ನಿಶ್ಚಿತಾರ್ಥಕ್ಕೆ ಇರುವಂಥ ಎಲ್ಲ ಅಡಚಣೆಗಳಿರ್ಬೋದು, ಒಂದು ಮದುವೆಗೆ ಅಡಚಣೆ ಇರ್ಬೋದು, ಆ ಲೈನ್ ಕ್ಲಿಯರ್ ಅಂತೂ ಆಗುತ್ತೆ. ವಿದೇಶದಲ್ಲಿ ವ್ಯಾಪಾರ ಮಾಡುವಂಥವ್ರು, ಉದ್ಯೋಗಸ್ಥರು, ವಿದ್ಯಾಭ್ಯಾಸ ಮಾಡುತ್ತಿದ್ರೆ ಇದಕ್ಕೆಲ್ಲವೂ ಚೆನ್ನಾಗಿರುತ್ತೆ. ಅದರಲ್ಲೂ ಯಾರು ಹೊರದೇಶದಲ್ಲಿ ವೃಶ್ಚಿಕ ರಾಶಿಯವರು ಹೊರದೇಶದಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೋ ಅವರಿಗೆ ತುಂಬ ಒಳ್ಳೆಯದು ಪ್ರಗತಿ ಕಾಣಿಸುತ್ತೆ. ಮತ್ತು 20ನೇ ತಾರೀಕು ನಂತರ ನಿಮ್ಮ ವ್ಯಯಾಧಿಪತಿಯಾದ ಶುಕ್ರ ಗ್ರಹರು ಕೂಡ ರಾಶಿಯಲ್ಲೇ ಬರುವಂಥದ್ದು. ವ್ಯಯ ಮತ್ತು ಸಪ್ತಮಾಧಿಪತಿ ಅಂದರೆ 7th ಹೌಸ್ ಆ್ಯಂಡ್ 12th ಹೌಸ್ ಅಂತ ಹೇಳ್ತೀವಿ. 7th ಹೌಸ್ಗೆ ನಾವು ಯೂಶಲಿ ಜನರಲಿ ಪಾರ್ಟ್ನರ್ಶಿಪ್ಸ್ ಹೌಸ್ ಅಂತ ಹೇಳ್ತೀವಿ. ಸೊ ಇವ್ರಿಗೆ ವೃಶ್ಚಿಕ ರಾಶಿಯವರಿಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಕೂಡ ಹೆಚ್ಚಾಗಿ ಕುದುರು ಬರುವಂಥದ್ದು 20ನೇ ತಾರೀಕು ನಂತರನೇ. ಮೇಲಾಗಿ 15ನೇ ತಾರೀಕು ನಂತರ ಸೂರ್ಯ ದಶಮ ಸ್ಥಾನದ ಅಧಿಪತಿಯಾಗಿ ದ್ವಿತೀಯಕ್ಕೆ ಬರೋದರಿಂದ ಒಳ್ಳೆಯ ಯೋಗ ನಿರ್ಮಾಣ ಆಗ್ತಿದೆ. ದ್ವಿತೀಯ ಭಾವದಲ್ಲಿ ಬಲಿಷ್ಠವಾಗಿ ಕುಟುಂಬದಲ್ಲಿ ಮತ್ತು ತಂದೆಯ ಸಹಕಾರದೊಂದಿಗೆ ಅನುಕೂಲತೆಗಳು ಜಾಸ್ತಿ ಆಗುತ್ತೆ, ರೆಕಗ್ನೈಸೇಷನ್ ಸಿಗುತ್ತೆ ಅಂತ ಹೇಳ್ತೀವಿ. ಮತ್ತು 2ನೇ ಮನೆಗೆ 3 ಗ್ರಹ ಬರುವಂಥದ್ದು, 3 ಗ್ರಹ ಯೋಗ 2ನೇ ಮನೇಲಿ ಆಗುತ್ತೆ 14ನೇ ತಾರೀಕು ನಂತರ. ಅದು ಯಾರಂದರೆ ಕುಜ, ರವಿ ಮತ್ತು ಶುಕ್ರ ಅಂತ ಹೇಳ್ತೀವಿ. ಸೊ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ, ಆದರೆ ಸ್ವಲ್ಪ ಮಟ್ಟಿಗೆ ಇದೇನಾಗುತ್ತೆ, ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಂಥ ರೋಗಗಳು, ಸ್ವಲ್ಪ ಮುಖದಲ್ಲಿ ಒಂದು ಕಳೆ ಹೆಚ್ಚಾಗಿ ಆಗುವಂಥದ್ದು, ಭೇದ ಭಾವ ಇಲ್ಲದೆ ಎಲ್ಲನೂ ಸಮಾನವಾಗಿ ನೋಡುವಂಥದ್ದು ಶುರು ಮಾಡ್ತೀರಾ. ಶ್ರಮಪಟ್ಟು ಕೆಲಸ ಮಾಡ್ತೀರಾ ವೃಶ್ಚಿಕ ರಾಶಿಯವರು ಈ 3 ಗ್ರಹ ಯೋಗದಿಂದ. ಮತ್ತು ಸಂಪತ್ತುಗಳ ಅಭಿವೃದ್ಧಿ ಆಗುತ್ತದೆ. ಸೂರ್ಯನಿಂದ ರಾಜಕೀಯವಾಗಿ ಅಧಿಕಾರ ಯೋಗ ನಿರ್ಮಾಣವಾಗುತ್ತೆ. ಮತ್ತು ಪಿತೃಧನ ಅಂದರೆ ಪ್ರಾಪರ್ಟಿ ಫ್ರಮ್ ಆನ್ಸಿಸ್ಟರ್ಸ್ ಅಂತ ಹೇಳ್ತೀವಲ್ಲ, ವೃಶ್ಚಿಕ ರಾಶಿಯವರು ಪಿತೃಧನ ಪ್ರಾಪ್ತಿ ಆಗುವಂಥದ್ದು ಒಳ್ಳೆಯದು. ಮತ್ತು ಮಂಗಳ ಕೂಡ 2ನೇ ಮನೆಯಲ್ಲಿ ಗೋಚರ ಆಗ್ತಿರುವಂಥದ್ದರಿಂದ, 2ನೇ ಮನೆ ಅಂದರೆ ಹೆಚ್ಚು ವಾಕ್ ಸ್ಥಾನ ಅಂತ ಹೇಳ್ತೀವಿ, ಊಟದ ಸ್ಥಾನ ಅಂತ ಹೇಳ್ತೀವಿ. ಅದಕ್ಕೆ ಹೆಚ್ಚು ಒಳ್ಳೆಯ ಭೋಜನ ಸವಿಯುವಂಥದ್ದಾಗಿರುತ್ತೆ. ಮತ್ತು ಕೂಡಿಟ್ಟುವ ಹಣ ಖರ್ಚು ಮಾಡುವಂಥದ್ದು, ಸ್ವಲ್ಪ ಮಟ್ಟಿಗೆ ಕೆಟ್ಟ ಅಭ್ಯಾಸಗಳು ಮಾಡ್ಕೊಳ್ಳುವಂಥದ್ದು, ಅದರ ಬಗ್ಗೆ ಎಚ್ಚರಿಕೆ ಇರಬೇಕು. ಸಾರ್ವಜನಿಕ ಜೀವನ ಕ್ಷೇತ್ರದಲ್ಲಿ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಒಳ್ಳೆಯದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗುತ್ತೆ, ಯಾಕಂದರೆ ಮಂಗಳ ಸ್ವಲ್ಪ ಡಿವೈಡಿಂಗ್ ಪ್ಲಾನೆಟ್ ಅಂತ ಹೇಳ್ತೀವಿ. ಕೊನೆಯದಾಗಿ ಶುಕ್ರ 2ನೇ ಮನೆಯಲ್ಲಿ 20ನೇ ತಾರೀಕು ನಂತರ ಬರೋದ್ರಿಂದ ಕುಟುಂಬದಲ್ಲಿ ಸೌಖ್ಯ ಮತ್ತು ವಾಹನ ಇತ್ಯಾದಿಗಳಲ್ಲಿ ಸೌಖ್ಯ. ಮತ್ತು ಶುಕ್ರ ಒಂದು ತುಂಬ ವೆರೈಟಿ ಗ್ರಹ ಅಂತಂದರೆ ದೇ ವಿಲ್ ಈಟ್ ವಾಟ್ ದೇ ರಿಕ್ವೈರ್ಡ್, ಅಂದರೆ ಇಂಟ್ರೆಸ್ಟ್ ಆಗಿರುವಂಥ ತಿಂಡಿ ತಿನಿಸುಗಳು ತಿನ್ನುವಂಥದ್ದು. ಸೊ ಪತ್ನಿಯ ಪ್ರೇಮದಿಂದ ಧನದ ಅನುಕೂಲ, ಅಂದರೆ ಇಟ್ ಈಸ್ ಅ ಫೈನಾನ್ಸ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತೀವಿ. ಈ ರೀತಿ ಒಂದು ಯೋಗ ಪ್ರಾರಂಭ ಆಗುತ್ತೆ. ಇದು ಅಲ್ದಿರ ನೀವು ಕೇಳಿದ್ರಿ ನವಗ್ರಹಗಳ ವಿಸ್ತೃತ ಪ್ರಭಾವ ಅಥವಾ ರಾಶ್ಯಾಧಿಪತಿಯ ಪ್ರಭಾವ ಅಲ್ದಿರ ಆಚರಣೆ ವಿಚಾರಕ್ಕೆ ಬಂದಾಗ 4ನೇ ತಾರೀಕು ವಿಶೇಷವಾಗಿ ಗುರುಗಳ ಜಯಂತಿ, ಗುರು ದತ್ತಾತ್ರೇಯರ ಜಯಂತಿ ಅಂತ ಹೇಳ್ತೀವಿ, ಗುರುಗಳ ಆರಾಧನೆ ಮಾಡುವಂಥದ್ದು. ಇನ್ನು 12ನೇ ತಾರೀಕು ನಂತರ ವಿಶೇಷ ಕಾಲಭೈರವನ ಜಯಂತಿ ಜರುಗುವಂಥದ್ದು, ಅದರ ಆರಾಧನೆ ಮಾಡಿದ್ರೆ ಒಳ್ಳೆಯದು. 15ನೇ ತಾರೀಕು ನಂತರ ಧನುರ್ಮಾಸ ಸಾಮಾನ್ಯವಾಗಿ ಪ್ರಾರಂಭ ಆಗುತ್ತೆ.
ಸೊ ಇದನ್ನು ಆಚರಣೆ ಕೂಡ ಮಾಡ್ಬೋದು. ಹಾಗೆ 19ನೇ ತಾರೀಕು ಕೇತು ಜಯಂತಿ ಇರುವಂಥದ್ದು. ಇಲ್ಲೇನಾಗುತ್ತೆ, ಯಾರ್ಯಾರಿಗೆ ಪಿತೃದೋಷಗಳು, ಸ್ವಲ್ಪ ಕೇತು ಚೆನ್ನಾಗಿಲ್ಲ, ರಾಹು ಚೆನ್ನಾಗಿಲ್ಲ ಜಾತಕದಲ್ಲಿ ಅಂತ ನೋಡಿದಾಗ ಪಾರಂಪರಿಕ ದೋಷ, ವಂಶಾಭಿವೃದ್ಧಿ ಆಗ್ತಿಲ್ಲ, ವಂಶದಲ್ಲಿ ಏನೋ ಬೆಳವಣಿಗೆ ಆಗ್ತಿಲ್ಲ, ಮದುವೆಗಳಾಗ್ತಿಲ್ಲ, ಒಂದು ಫ್ಯಾಮ್ಲಿನಲ್ಲಿ ಎಕ್ಸ್ಪ್ಯಾನ್ಷನ್ಸೇ ಆಗ್ತಿಲ್ಲ ಯಾವುದೇ ರೀತಿ ಅಂತ ನೋಡಿದಾಗ ಅವರೆಲ್ಲರೂ ಈ ಕೇತು ಜಯಂತಿಯಂದು ಕೇತುವಿನ ಆರಾಧನೆ ಮಾಡೋದು ತುಂಬ ಒಳ್ಳೆಯದಂತ ಹೇಳ್ತೀವಿ. ಕೊನೆಯದಾಗಿ ಡಿಸೆಂಬರ್ 30ನೇ ತಾರೀಕು ವಿಶೇಷವಾದ ವೈಕುಂಠ ಏಕಾದಶಿ. ಇದನ್ನೆಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಆಚರಿಸ್ತಾರೆ, ಅದನ್ನು ಇಂಡಿವಿಜುವಲ್ ಆಗಿ ಹೇಳಬೇಕಾಗಿಲ್ಲ. ಆದರೂ ಕೂಡ ಅದರಿಂದ ಒಂದು ಎಪಿಸೋಡ್ ಮಾಡಿಕೊಂಡು ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತ ಈ ಎಲ್ಲ ಅನುಕೂಲತೆಗಳು ಈ ಒಂದು ಮಾಸದಲ್ಲಿ ಕಂಡ್ಕೋಬಹುದು. ಗುರುಜಿ, ಇನ್ನು ನಕ್ಷತ್ರಗಳ ಅನುಸಾರ ಏನನ್ನ ಹೇಳ್ತೀರಾ? ರಾಶಿ ಫಲ ಆಗಿರ್ಬೋದು, ಡಿಸೆಂಬರ್ ಮಂತ್ಗೆ ಸಂಬಂಧಪಟ್ಟಂತೆ, ಜೊತೆಗೆ ಪರಿಹಾರ ಭಾಗವಾಗಿ ಏನ್ ತಿಳಿಸ್ತೀರಾ? ನೋಡಿ, ನಕ್ಷತ್ರದ ಅನುಸಾರವಾಗಿ ಒಂದು ವೃಶ್ಚಿಕ ರಾಶಿಯವರಿಗೆ ನೋಡ್ಬೇಕಾದ್ರೆ ಬಹು ಮುಖ್ಯವಾಗಿ 3 ನಕ್ಷತ್ರಗಳಂತ ಹೇಳ್ತೀವಿ. ವಿಶಾಖ ನಕ್ಷತ್ರ ಮೊದಲೇದಾಗಿ ದೇವರು ನಿಮ್ಮನ್ನು ಯಶಸ್ವಿಯಾಗಿ ನಡೆಸುವಂಥ ಒಂದು ಪಾಸಿಟಿವ್ ತಿಂಗಳ ಅಂತ ಹೇಳ್ತೀವಿ. ಅನುರಾಧ ನಕ್ಷತ್ರ ಏನಾಗುತ್ತೆ ಅಂದರೆ ಸ್ವಲ್ಪ ಸಕ್ಸಸ್ ಅನ್ನೋದು ಇರುವಂಥ ಜಾಗ ಬಿಟ್ಟು ಹೊಸ ಜಾಗದಲ್ಲಿ ಪಡಿತೀರಾ. ಅಂದರೆ ಯು ಹ್ಯಾವ್ ಟು ಪುಟ್ ಯುವರ್ ವೇಟ್ ಅರೌಂಡ್ ಅಂತ, ಅಂದರೆ ಬೇರೆ ಹೊಸ ಕೆಲಸ, ಹೊಸ ಜಾಗ ಇದ್ರೆ ಮುನ್ನುಗ್ಗಿದ್ರೆ ಸಕ್ಸಸ್ ಸಿಗುತ್ತೆ. ಜ್ಯೇಷ್ಠ ನಕ್ಷತ್ರ ಬಂದು ಬಹಳ ದಿನ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ಈ ತಿಂಗಳಲ್ಲಿ ಸಿಕ್ಕೇ ಸಿಗುತ್ತದೆ, ಅಂದರೆ ಕನ್ಫರ್ಮ್ ಆಗಿ ಸಿಗುವಂಥದ್ದು ನಕ್ಷತ್ರಗಳ ಅನುಸಾರವಾಗಿ. ಇನ್ನು ಕೊನೆಯದಾಗಿ ನಾವು ಪರಿಹಾರ ಭಾಗವಾಗಿ ನೋಡಿದಾಗ ಆದಷ್ಟು ಶನೇಶ್ವರನ ಆರಾಧನೆ, ಉದಾಹರಣೆಗೆ ನಮ್ಮ ಈ ಭಾಗದಲ್ಲಿ ಪಾವಗಡದ ಒಂದು ಶನೇಶ್ವರ ದೇವಸ್ಥಾನ ಹತ್ತಿರ ಆಗುವಂಥದ್ದು, ಅಲ್ಲಿ ಹೋಗುವಂಥದ್ದು, ಅಥವಾ ಬಹುಮುಖ್ಯವಾದ ಇರುವಂಥ ಶನೇಶ್ವರ ದೇವಸ್ಥಾನಕ್ಕೆ ಹೋಗುವಂಥದ್ದು ಮಾಡ್ಬೋದು. ಮತ್ತು ಆದಷ್ಟು ರುದ್ರ ಚಮಕ ಅಂತ ಬರುತ್ತೆ. ರುದ್ರ ಚಮಕ ಅಂದ್ರೇನು, ಅದನ್ನು ದಿನಾಲು ಜಪ ಮಾಡಿದ್ರೆ ರುದ್ರನಿಗೆ ಗೆಲ್ಲುವಂಥದ್ದು, ಸಾವನ್ನೇ ಗೆಲ್ಲುವಂಥ ಒಂದು ವಿಶೇಷವಾದ ಮಂತ್ರ ನಮ್ಮ ಗ್ರಂಥದಲ್ಲಿ ಉಲ್ಲೇಖ ಆಗಿದೆ. ಎಲ್ಲರಿಗೂ ಹೇಳೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಅದನ್ನು ಆಲಿಸ್ಬೋದು. ವೃಶ್ಚಿಕ ರಾಶಿಯವರಿಗೆ ಬಡವರಾಗಿರ್ಬೋದು, ನಿಸ್ಸಹಾಯಕರಾಗಿರ್ಬೋದು, ಒಂದು ಒಳ್ಳೆಯ ಊಟ, ಹೊದಿಕೆ, ಒಂದು ಬ್ಲ್ಯಾಂಕೆಟನ್ನು ಕೊಡಿಸಿ, ಇದು ಕೂಡ ಪರಿಹಾರ ಮೂಲಕವಾಗಿ ಕೆಲಸ ಆಗುತ್ತೆ. ಮತ್ತು ಶನಿವಾರದೊತ್ತು ಆದಷ್ಟು ಪಂಡಿತರು ಅಥವಾ ಅರ್ಚಕರನ್ನ ಕರೆಸಿ ಸುಂದರಕಾಂಡ ಪಾರಾಯಣವನ್ನು ಮನೆಯಲ್ಲೇ ಮಾಡಿಸ್ಬೇಕು. ಅಂದರೆ ನೀವು ಅದಕ್ಕೆ ಕೂತ್ಕೊಂಡು ಆ ಕಥೆಗಳನ್ನ ಹೇಳಿದ್ರೆ ಇವರಿಗೆ ಒಂದು ಪರಿಹಾರ ರೂಪವಾಗಿ ಕೆಲಸ ಆಗುತ್ತೆ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ವೃಶ್ಚಿಕ ರಾಶಿಗೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿಸ್ತಾ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಸಹ ಉತ್ತರವನ್ನು ತಿಳಿಸಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.